ಭಾರತದ ವಿರುದ್ಧ ಯಾವ್ಯಾವ ದೇಶಗಳೆಲ್ಲ ಪ್ಲ್ಯಾನ್ ಮಾಡಿತ್ತೋ ಆ ಎಲ್ಲ ದೇಶಗಳು ಕೂಡ ದಿವಾಲಿ ಆಗ್ತಿದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಶ್ರೀಲಂಕಾ ಫಸ್ಟು ಚೀನಾಗೆ ಸಪೋರ್ಟ್ ಮಾಡ್ತಿತ್ತು. ಶ್ರೀಲಂಕಾದಲ್ಲಿ ಯಾವ ರೀತಿ ಇಡೀ ದೇಶ ದಿವಾಲಿ ಆಯಿತು ಅಂತ ನಿಮಗೆ ಗೊತ್ತಿರುತ್ತೆ. ಅದಾದ ನಂತರ ಬಾಂಗ್ಲಾದೇಶ ಅವರು ಕಿರಿಕನ ತೆಗೆದ್ರು. ಬಾಂಗ್ಲಾದೇಶಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಿರುತ್ತೆ. ಅದಾದ ನಂತರ ನೇಪಾಳ ಅವರು ನಮ್ಮ ಭಾರತದ ಫ್ಲ್ಯಾಗನ್ನು ಸೇರಿಸ್ಕೊಂಡು ಇಷ್ಟೂ ಕೂಡ ನಮ್ಮ ದೇಶ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಹೇಳಿದ್ರು. ಅದಾದ ನಂತರ ನೇಪಾಳಿನ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ನಮ್ಮ ರಾ ಕೂಡ ಇಂಡೈರೆಕ್ಟಾಗಿ ಹೇಳಿತ್ತು, ಈ ಸಲ ಏನಾದರೂ ಮುಂಬೈ ಅಟ್ಯಾಕ್ ಥರ ಮಾಡಿದ್ರೆ ಪಾಕಿಸ್ತಾನ 4 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತೀವಿ ನೋಡ್ಕೊಂಡಿರಿ ಅಂತ. ನನಗೆ ಯಾಕೋ ಈ ಪಾಕಿಸ್ತಾನಲ್ಲಿರುವಂಥ ಎಲ್ಲ ಡೆವಲಪ್ಮೆಂಟನ್ನು ನೋಡಿಕೊಂಡ್ರೆ ಇಂಡಿಯನ್ ರಾ ಏನೋ ಸೀಕ್ರೆಟಾಗಿ ಮಾಡ್ತಿದೆ. ಏನಕ್ಕಂದರೆ ಎಲ್ಲಂದರೆ ಅಲ್ಲಿ ಗಲಾಟೆಗಳು ಶುರುವಾಗ್ತಿದೆ. POK ಅಲ್ಲಿ ಗಲಾಟೆಗಳು ಶುರುವಾಗ್ತಿದೆ. POK ಅವ್ರಿಗೇನು ಇದೇನು ಹೊಸ್ತಲ್ಲ, ಬಟ್ ಆದರೂ ಕೂಡ ಗಲಾಟೆ ಶುರುವಾಗ್ತಿದೆ. ಇನ್ನು ಅಲ್ಲಂತೂ ಕೂಡ ಇವಾಗ ಆಲ್ಮೋಸ್ಟ್ ಸರ್ಕಾರನೇ ಚೇಂಜ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇವಾಗ ಕ್ವಶನ್ ಮಾರ್ಕ್ ಆಗ್ತಿದೆ. ಪಾಕಿಸ್ತಾನ ನೋಡಿಕೊಂಡ್ರೆ ಓವರಾಲ್ ಪೊಲಿಟಿಕಲ್ ಆಗಿ ಯಾರು ತುಂಬ ಫೇಮಸ್ ಅಂದರೆ ಅಲ್ಲಿ ಇಮ್ರಾನ್ ಖಾನ್ ಯಾಕೆ ಇವಾಗ ಜೈಲಲ್ಲಿದ್ದಾರೆ ಅಂದರೆ, ಇಮ್ರಾನ್ ಖಾನ್ಗೆ ಅವರು ಅಪೋಸಿಟ್ ಶತ್ರು ದೇಶದವರಾಗಿದ್ದರು ಕೂಡ ಒಂದು ನೋಡ್ಕೊಳ್ಳೋದಾದರೆ ಇಮ್ರಾನ್ ಖಾನ್ ಇವರು ಎಲ್ಲರಿಗಿಂತ ಬೆಟರ್. ಅವರು ರಿಯಲೈಸ್ ಆದರು, ನಾವು ಇನ್ನೊಬ್ಬರು ಮುಂದೆ ಬಕೆಟ್ ಹಿಡ್ಕೊಂಡಿರೋದಲ್ಲ, ನಮ್ಮ ಪಾಕಿಸ್ತಾನವನ್ನು ಕಟ್ಟಬೇಕು. ಇವಾಗ ಭಾರತ ನೋಡಿ ಅವರು ಎಷ್ಟರ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಎಷ್ಟು ಇನ್ಫ್ಲುಯೆನ್ಸ್ ಇದೆ ಅವ್ರಿಗೆ ಇಡೀ ವರ್ಲ್ಡಲ್ಲಿ. ಸೊ ಹಿಂದೂಸ್ತಾನ್ ಥರ ನಾವು ಕೂಡ ಪಾಕಿಸ್ತಾನ ಅವರು ಬೆಳಿಬೇಕು ಅಂತೇಳ್ಬಿಟ್ಟು ಇಮ್ರಾನ್ ಖಾನ್ ಅವ್ರು ಹೇಳ್ತಿದ್ರು. ಬಟ್ ಪಾಕಿಸ್ತಾನದಲ್ಲಿ ಅಲ್ಲಿನ ರಾಜಕೀಯ ಪಕ್ಷಗಳ ಕೆಲಸ ಏನೂ ಕೂಡ ನಡೆಯೋದಿಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಅಲ್ಲಿ ಆರ್ಮಿನೇ ಕಂಟ್ರೋಲ್ ಮಾಡ್ತಿರೋದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಇವಾಗ ಪಾಕಿಸ್ತಾನ 5 ಫ್ರಂಟ್ ವಾರ್ ಆಗಲಿ 6 ಎಷ್ಟು ವಾರ್ ಮಾಡಿದ್ರು ಕೂಡ ಅವರು ಈ ಪರಿಸ್ಥಿತಿಗಳಿಂದ ಆಚೆ ಬರೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಒಂದು ಕಡೆ ನೋಡಿದ್ರೆ ಬಲೂಚಿಸ್ತಾನ್, ಇನ್ನೊಂದು ಕಡೆ ನೋಡಿದ್ರೆ TTP, ಇನ್ನೊಂದು ಕಡೆ ನೋಡಿದ್ರೆ TLP, ಇನ್ನೊಂದು ಕಡೆ ನೋಡಿದ್ರೆ ಸೇನೆಯವರು ತುಂಬ ರಾಜೀನಾಮೆ ಕೊಡ್ತಿದ್ದಾರೆ, ಪೊಲೀಸರು ರಾಜೀನಾಮೆ ಕೊಡ್ತಿದ್ದಾರೆ. ಮತ್ತು ಈ ಎಲ್ಲದರ ನಡುವೆ ಅಲ್ಲಿ ಪಾಕಿಸ್ತಾನ ಸೇನೆ ಒಳಗಡೆನೆ ಅಂದರೆ ತುಂಬ ಒಬ್ಬನ ಕಂಡ್ರೆ ಒಬ್ಬರು ಆಗಲ್ಲ. ಕೆಲವೊಬ್ಬರು ಚೀನಾ ಪರ, ಇನ್ನು ಕೆಲವೊಬ್ಬರು ಅಮೇರಿಕಾ ಪರ. ಸೊ ಇವಾಗ ಮುನೀರ್ ತಲೆದಂಡ ಆಗುತ್ತಾ ಅಂತ ಇವಾಗ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಇದೇ ಥರದ್ದು ಡೈಲಿ ಒಂದು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಿಯೋಪೊಲಿಟಿಕಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ವೈಸ್ ಏನು ಟ್ರೆಂಡಿಂಗ್ ಇರುತ್ತೋ. ಸೊ ದಯವಿಟ್ಟು ಈ ವಿಡಿಯೋಸ್ ನಿಮ್ಗೆ ಡೈಲಿ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಎಡಿಟಿಂಗ್ ಮಾಡ್ತೀನಿ. ಈಗ ಎಡಿಟಿಂಗ್ ಮಾಡೋದಕ್ಕಾಗೋದಿಲ್ಲ, ಬಟ್ ವಿಷಯನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿನ್ನೆ ಕೂಡ ಪಾಕಿಸ್ತಾನ ಬಗ್ಗೆ ಹೇಳಿದ್ದೆ ಏನೇನಾಗ್ತಿದೆ ಅಂತ. ಖೈಬರ್ ಪಖ್ತೂನ್ವಾ ಆಗಿರ್ಬೋದು, ಬಲೂಚಿಸ್ತಾನ್ ಆಗಿರ್ಬೋದು, ಸಿಂಧ್ ಆಗಿರ್ಬೋದು ಅಥವಾ ಪಂಜಾಬ್ ಆಗಿರ್ಬೋದು. ಸೊ ಸ್ಮಾಲಾಗಿ ಇದನ್ನು ನೋಡ್ಕೊಬಿಟ್ರೆ ಗ್ಲಾನ್ಸ್ ಮಾಡೋದಾದರೆ ಹಿಸ್ಟ್ರಿ ಏನಾಗಿತ್ತು ಅಂತ. ಮೇನ್ ಇಸ್ರೇಲ್ ಮತ್ತು ಗಾಜಾ ಯುದ್ಧ ಆಗುವಾಗ ಆಲ್ಮೋಸ್ಟ್ ಇಬ್ಬರು ಕೂಡ ಸಂಧಾನ ಆಗಿದ್ದಾರೆ. ಸೊ ಇವ್ರಿಗೇನು ಪಾಕಿಸ್ತಾನದಲ್ಲಿ ಮೇಯ್ನಾಗಿ ಮೂಲವಾದಿಗಳು ಅಂದರೆ ಆ ಧರ್ಮನೇ ಶರಿಯಾ ಕಾನೂನನ್ನೇ ಫಾಲೋ ಮಾಡಬೇಕು ಅಥವಾ ಇಸ್ಲಾಮಿಕ್ ಪ್ರಪಂಚ ಮಾಡಬೇಕು ಅಂತ ಇರ್ತಾರಲ್ವ. ಸೊ ಅವ್ರಿಗೆ ಇದಿಷ್ಟ ಆಗಿಲ್ಲ. ಯಾಕಂದರೆ ಅವ್ರಿಗೇನಂದರೆ ಹೊಡೆದಾಡ್ತಾ ಇರಬೇಕು. ನೀವು ಯಾವುದೇ ಟೆರರಿಸಮನ್ನು ನೋಡ್ಕೊಂಡ್ರು ಕೂಡ ಅದು ಒಂದು ಇದ್ರ ಮೇಲೆ ರಿಲಿಜನ್ ಮೇಲೆ ಬೇಸಾಗಿರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದು ಬೇಡ. ಸೊ ಇವಾಗ ಗಾಜಾದಲ್ಲಿ ಅವ್ರು ಈವನ್ ಹಮಾಸ್ ಅವರು ಒಪ್ಕೊಂಡಿದ್ದಾರೆ ನಾವು ಒತ್ತೆಯಾಳುಗಳನ್ನೆಲ್ಲ ಬಿಡ್ತೀವಿ ಅಂತ. ಬಟ್ ನಮ್ಮ ಪಾಕಿಸ್ತಾನ ಅಲ್ಲ, ನಮ್ಮ ಶತ್ರು ಪಾಕಿಸ್ತಾನ್ ಅಂದರೆ ಅಲ್ಲಿರೋರು ನಮಗೆ ಶತ್ರುಗಳೇ. ಬಟ್ ಆ ಪಾಕಿಸ್ತಾನ ನಮ್ಮ ಅಖಂಡ ಭಾರತದ ಒಂದು ಭಾಗನೇ. ಸೊ ಅಲ್ಲಿರುವಂಥ TLP ಅನ್ನೋ ಪಕ್ಷಕ್ಕೆ ಅದು ಇದಾಗ್ತಿಲ್ಲ. ಈ TLP ಅಂದರೆ ಏನಂದರೆ ಇವಾಗ ನಮ್ಮ ಪಾಕಿಸ್ತಾನ್ ಅಂದರೆ ಶತ್ರು ಪಾಕಿಸ್ತಾನ್ ಆ ಭೂಪ್ರದೇಶ ಬಂದ್ಬಿಟ್ಟು ನಮ್ಮದು ಅಖಂಡ ಭಾರತ ಅಂತಲೇ ನಾನು ಬಿಲೀವ್ ಮಾಡ್ತೀನಿ. ಸೊ ಈ ಪಾಕಿಸ್ತಾನ ನೋಡ್ಕೊಳ್ಳೋದಾದರೆ ಪಾಕಿಸ್ತಾನ ಆರ್ಮಿಯವರು ಸೊ ಅಲ್ಲಿ ಯಾವಾಗ ಸರ್ಕಾರ ಏನಾದರೂ ಆರ್ಮಿ ವಿರುದ್ಧ ರೂಲ್ಸನ್ನು ತೊಗೊಬರುತ್ತೋ ಅಥವಾ ಆರ್ಮಿ ಕಂಟ್ರೋಲ್ ಮಾಡ್ಬೇಕು ಅಂದ್ಕೊಳ್ಳುತ್ತೋ, ಅವರ ರೂಲ್ಸ್ ಎಲ್ಲ ಚೇಂಜ್ ಮಾಡಬೇಕಂತ ಅವಾಗೆಲ್ಲ ಕೂಡ ಈ TLPಯನ್ನು ಮುಂದೆ ಬಿಡ್ತಿದ್ರು ಪ್ರೊಟೆಸ್ಟ್ಗಳನ್ನು ಮಾಡೋದಕ್ಕೆ. 2015ರಲ್ಲಿ ಶುರುವಾಗಿರುವಂಥ ಈ TLP ಅನ್ನೋ ಪೊಲಿಟಿಕಲ್ ಪಾರ್ಟಿ ಯಾವಾಗ ಸರ್ಕಾರ ಸ್ವಲ್ಪ ಜಾಸ್ತಿ ಆಡುತ್ತೋ ಈ ಆರ್ಮಿ ಇದ್ದಾರಲ್ವ, ಆರ್ಮಿ ಪ್ರಾಕ್ಸಿ ಅಂತ ಹೇಳ್ಬೋದು. ಪ್ರಾಕ್ಸಿ ಅಂದರೆ ಏನಂದರೆ ಇವಾಗ ನಾವು ಡೈರೆಕ್ಟಾಗಿ ಯುದ್ಧಕ್ಕೆ ಹೋದರೆ ಇವಾಗ ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ಭಾರತದಲ್ಲಿ ನೋಡ್ಕೊಳ್ಳೋದಾದರೆ ಪೊಲಿಟಿಕಲ್ ಪಾರ್ಟೀಸ್ ಇರುತ್ತಲ್ವ, ಅವ್ರು ಯಾರನ್ನೂ ಕೂಡ ಹೊಡಿಯೋಕ್ಕೆ ಹೋಗಲ್ಲ ಅಥವಾ ಅವ್ರನ್ನ ಯಾರನ್ನೂ ಕೂಡ ಅಟ್ಯಾಕ್ ಮಾಡ್ಸೋಕೆ ಹೋಗಲ್ಲ. ಅವರೆಲ್ಲ ಕೂಡ ಪ್ರಾಕ್ಸಿಗಳನ್ನು ಮೇಂಟೈನ್ ಮಾಡ್ತಾರೆ, ಅಂದರೆ ರೌಡಿಗಳನ್ನು ಮೇಂಟೈನ್ ಮಾಡ್ತಾರೆ. ಸೊ ಇಂಡೈರೆಕ್ಟಾಗಿ ಓಡಿಸೋದು. ಸೊ ಈ ಸೇಮ್ ಪಾಕಿಸ್ತಾನ ಆರ್ಮಿಯ ಪ್ರಾಕ್ಸಿ ಆಗಿದ್ದು ಬಂದುಬಿಟ್ಟು ಈ TLP. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಇವಾಗ ಇರಾನ್ ಇದೆಯಲ್ವಾ, ಇರಾನ್ಗೆ ತುಂಬ ಪ್ರಾಕ್ಸಿಗಳಿದ್ದಾರೆ. ಒಂದು ಕಡೆ ಹಿಜ್ಬುಲ್ಲಾ, ಈ ಹಮಾಸ್ ಅವರು ಕೂಡ ಅವರ ಪ್ರಾಕ್ಸಿಗಳೇ. ಮತ್ತು ಯೆಮೆನ್ನಲ್ಲಿ ಹೌತೀಸ್ ಇದ್ದಾರೆ. ಸೊ ಎಲ್ಲೆಲ್ಲಿ ಟೆರರಿಸ್ಟ್ಗಳಿದ್ದಾರೋ ಅವ್ರಿಗೆಲ್ಲ ಕೂಡ ಇರಾನ್ ಅವರು ಸ್ವಲ್ಪ ಫಂಡಿಂಗ್ ಮಾಡ್ತಾರೆ, ಮೇಂಟೈನ್ ಮಾಡ್ಕೊಳ್ತಾರೆ ಅವ್ರಿಗೆ ಯಾರ್ಯಾರು ಆಗಲ್ವೋ ಅವ್ರ ಮೇಲೆ. ಸೊ ಅದೇ ರೀತಿ ಈ ಪಾಕಿಸ್ತಾನ ಆರ್ಮಿಯವರ ಪ್ರಾಕ್ಸಿ ಈ TLP ಇಷ್ಟು ದಿನ ಅವರ ಕಂಟ್ರೋಲಲ್ಲೇ ಇದ್ದರು, ಇವಾಗ ಅವರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಅದು ಯಾಕಂದರೆ ಹಮಾಸ್ ಮತ್ತು ಏನು ಇದು ಒಪ್ಪಂದ ಆಗಿದೆಯೋ ಹಮಾಸ್ ಮತ್ತು ಗಾಜಾ ಮತ್ತು ಇಸ್ರೇಲ್ ನಡುವೆ, ಸೊ ಅದನ್ನು ನಾವು ಒಪ್ಪೋದಿಲ್ಲ. ಗಾಜಾದಲ್ಲಿ ತುಂಬ ಜನ ಸಾವನ್ನಪ್ಪಿದ್ದಾರೆ, ನಾವು ಪ್ಯಾಲೆಸ್ಟೈನ್ ಪರ ಇರಬೇಕು. ಈ ಮುನೀರು ಮತ್ತು ಇವರು ಪಾಕಿಸ್ತಾನ PM ಸೇರಿಕೊಂಡು ಅಮೇರಿಕದ ಕಡೆ ಹೋಗ್ತಿದ್ದಾರೆ, ಅಮೇರಿಕಾ ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಪ್ರೊಟೆಸ್ಟ್ಗಳನ್ನು ಶುರು ಮಾಡ್ತಾರೆ. ಆದರೆ ಈ ಪ್ರೊಟೆಸ್ಟ್ಗಳನ್ನು ನಿಲ್ಲಿಸೋದಕ್ಕೆ ಅಲ್ಲಿನ ಪೊಲೀಸ್ ಮತ್ತು ಅಲ್ಲಿನ ಆರ್ಮಿಯವರು ಬರ್ತಾರೆ. ಯಾರು? ಪಾಕಿಸ್ತಾನ ಆರ್ಮಿ ಮತ್ತು ಪಾಕಿಸ್ತಾನ್
ಪೊಲೀಸರು. ಸೊ ಬಂದವಾಗ ಏನಾಗುತ್ತೆ, ಡೈರೆಕ್ಟಾಗಿ ಅವ್ರು ಕಂಟ್ರೋಲ್ ಆಗೋದಿಲ್ಲ ಅಂತ ಗೊತ್ತಿದ್ದು ಮೊದಲೇ 1-2 ದಿನಕ್ಕೆ ಮೊದಲೇ ಇಂಟರ್ನೆಟ್ ಎಲ್ಲ ಬಂದ್ ಮಾಡಿರ್ತಾರೆ. ಬಂದವಾಗೆಲ್ಲ ಟಿಯರ್ ಗ್ಯಾಸ್ ಅನ್ನೋದನ್ನು ಟ್ರೈ ಮಾಡ್ತಾರೆ. ಟಿಯರ್ ಗ್ಯಾಸ್ ಆಗಿರ್ಬೋದು ಅಥವಾ ಗನ್ ಆಗಿರ್ಬೋದು, ಅಲ್ಲಿ ಸಾವು ನೋವುಗಳು ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದೇ ಟೈಮಲ್ಲಿ ಅವ್ರು ಯಾರು TLP ಮುಖಂಡ ಇರ್ತಾರೋ, ನಾಯಕ ಇರ್ತಾರೋ, ಅವ್ರ ಮೇಲೆ ಕೂಡ ಫೈರ್ ಆಗಿದೆ. ಸೊ ಅವ್ರು ಬದುಕಿದಾರ ಇಲ್ಲ ಅಂತ ಕೂಡ ಗೊತ್ತಿಲ್ಲ, ಕಾದು ನೋಡಬೇಕು ಏನಾಗುತ್ತೆ ಅಂತ. ಯಾವಾಗ ಅವ್ರ ಮೇಲೆ ಫೈರ್ ಆಗುತ್ತೋ ಅವರೆಲ್ಲ ಕೂಡ ಇಸ್ಲಾಮಾಬಾದ್ ಏನು ಮೇನ್ ಸಿಟಿಗಳಿದೆಯೋ ಅಲ್ಲಿ ಎಲ್ಲ ಕೂಡ ಅಂದರೆ ಕಬ್ಜಾ ಮಾಡ್ಕೊಳ್ಳೋ ಥರ ಹೋಗ್ತಿದ್ದಾರೆ. ಸೊ ಇದು ಇಂಡೈರೆಕ್ಟಾಗಿ ನೋಡಿದ್ರೆ ಮುನೀರ್ ತಲೆದಂಡ ಆಗುತ್ತಾ ಅಂತ ಡೌಟ್ ಆಗ್ತಿದೆ. ಏನಕ್ಕಂದರೆ ಇವಾಗ ಏನು ಇಷ್ಟು ದಿನ ಇವರು ಪಾಕಿಸ್ತಾನ ಆರ್ಮಿ ಪರವಾಗಿದ್ದವರು ಇವಾಗ ಅವ್ರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ಇಮ್ರಾನ್ ಖಾನ್ ಅವರ ಕೈವಾಡ ಏನಾದರೂ ಇದೆಯಾ ಅಥವಾ ಚೀನಾ ಅವರ ಕೈವಾಡ ಏನಾದರೂ ಇದೆಯಾ, ಅವೆಲ್ಲದಕ್ಕಿಂತ ಜಾಸ್ತಿ ನಮ್ಮ ಭಾರತದ ಕೈವಾಡ ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ. ಯಾಕಂದರೆ ಅದೇ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲೇ, ಭಾರತದ ವಿರುದ್ಧ ಯಾರ್ಯಾರು ನಮ್ಮ ಸುತ್ತಮುತ್ತಲು ಕತ್ತಿ ಮಸಿಯುವಂಥ ಕೆಲಸವನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಏನೇನು ಉತ್ತರವನ್ನು ಕೊಡಬೇಕೋ ಅದನ್ನು ಕೊಟ್ಕೊಂಡೇ ಬಂದಿದ್ದೀವಿ, ಈಗಲೂ ಕೂಡ ಕೊಡ್ತಿದ್ದೀವಿ. ಸೊ ಕಾದು ನೋಡಬೇಕು ಮುನೀರ್ ತಲೆದಂಡ ಆಗುತ್ತಾ ಇಲ್ವಾ ಅಂತ. ಯಾಕಂದರೆ ಮುನೀರ್ ತಲೆದಂಡ ಆಗದೆ ಇರೋದಕ್ಕೆ ಒಂದು ಮೇಜರ್ ಅಡ್ವಾಂಟೇಜ್ ಏನು ಗೊತ್ತಾ, ಅಮೇರಿಕ ಅವ್ರು ಹೆಂಗೆ ಹೇಳಿದಾರೋ ಹಂಗೆ ಕೇಳ್ಕೊಂಡು ಬಿದ್ದಿದ್ದಾರೆ. ಇವಾಗ ಟ್ರಂಪ್ ಬೇರೆ ತೊಡೆ ಮೇಲೆ ಎತ್ಕೊಂಡಿದ್ದಾರೆ ಮುನೀರ್ನ ಮತ್ತು ಪಾಕಿಸ್ತಾನ್ PM ನ. ಅದರಲ್ಲೂ ಕೂಡ ಟ್ರಂಪ್ಗೆ ಒಂದು ಆಸೆ ಹುಟ್ಟಿಸ್ಬಿಟ್ಟಿದ್ದಾರೆ, ಪಾಕಿಸ್ತಾನಲ್ಲಿ ರೇರ್ ಅರ್ತ್ ಮೆಟೀರಿಯಲ್ಸ್ ಇದೆ, ಚೀನಾದಲ್ಲಿ ಏನು ಸಿಗುತ್ತೋ ಅದು ನಮ್ಮ ಹತ್ರ ಕೂಡ ಸಿಗುತ್ತೆ, ಸೊ ನೀವು ಬನ್ನಿ ಮೈನಿಂಗ್ ಮಾಡ್ಕೊಳ್ಳಿ ಅಂತ. ಇದೆಲ್ಲ ನೀವು ತುಂಬ ಜನ ಅನ್ಕೋಬೋದು, ಇವಾಗ ಪಾಕಿಸ್ತಾನ್ಗೆ ಈ ದುಡ್ಡೆಲ್ಲ ಬರುತ್ತಲ್ವ ರೇರ್ ಅರ್ತ್ ಮೆಟೀರಿಯಲ್ ಸಿಕ್ಕರೆ, ಅಥವಾ ಪಾಕಿಸ್ತಾನ್ ಓವರಾಲ್ ಆಗಿ ಡೆವಲಪ್ ಆಗುತ್ತಲ್ಲ ಅಂತ. ಹಿಸ್ಟ್ರಿ ನೋಡಿಕೊಂಡ್ರೆ ಯಾವುದೇ PM ಆಗಲಿ ಅಥವಾ ಯಾವುದೇ ಆರ್ಮಿ ಚೀಫ್ ಆಗಲಿ ಪಾಕಿಸ್ತಾನವನ್ನು ಉದ್ಧಾರ ಮಾಡಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅವರೆಲ್ಲ ಕೂಡ ಅಂದ್ಕೊಂಡಿರೋದು ಇಸ್ಲಾಮನ್ನು ಅಂದರೆ ಕೆಲವೊಂದು ಇದನ್ನು ತುಂಬಬೇಕು, ಅವ್ರ ತಲೆಗೆ ಜಮ್ಮು ಕಾಶ್ಮೀರನ ತುಂಬಬೇಕು, ಈ ಅಮಾಯಕ ಜನಗಳನ್ನು ಬಳಸ್ಕೊಂಡು ನಾವು ಹೆಂಗೆ ದುಡ್ಡು ಮಾಡ್ಕೋಬೇಕು. ಹಿಸ್ಟ್ರಿಯಲ್ಲಿ ಪಾಕಿಸ್ತಾನ್ PM ಆಗಿರ್ಬೋದು, ಆರ್ಮಿ ಚೀಫ್ಗಳಾಗಿರ್ಬೋದು, ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡ್ಕೊಳ್ತಾರೆ, ಬ್ರಿಟನ್ನಲ್ಲಿ ಹೋಗಿ ನೆಮ್ಮದಿಯಾಗಿರ್ತಾರೆ. ಇವಾಗ ನಮ್ಮ ದೇಶದಲ್ಲಿ ದುಡ್ಡು ಮಾಡಬೇಕಂದ್ರೆ ಒಂದು ರಾಜಕೀಯಕ್ಕೆ ಹೋಗಬೇಕು, ಇಲ್ಲಾಂದರೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಲ್ಲಿ ಒಂದು ಆರ್ಮಿಗೆ ಹೋಗಬೇಕು, ಇಲ್ಲಾಂದರೆ ರಾಜಕೀಯಕ್ಕೆ ಹೋಗಬೇಕು, ಎಲ್ಲ ದುಡ್ಡು ಮಾಡ್ಕೊಳ್ತಾರೆ. ಈವನ್ ಇವಾಗ ಪ್ರೈವೇಟಾಗಿ ಅವರು ಎಷ್ಟರ ಮಟ್ಟಕ್ಕೆ ಅಂದರೆ ಇವಾಗ ನಮ್ಮ ದೇಶದ ಆರ್ಮಿಯವರು ತುಂಬ ನಮ್ಮ ದೇಶದ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಬಿಡಿ, ಬೆಸ್ಟಲ್ಲಿ ಬೆಸ್ಟ್ ಇದೆ ನಮ್ಮ ದೇಶ. ಅವ್ರ ದೇಶ ಆರ್ಮಿಯವರು ಅವರೇ ಕಾನೂನುಗಳನ್ನು ತರ್ತಾರೆ, ಅವರೇ ಜಾಗಗಳನ್ನು ಲೀಸ್ಗೆ ಹಾಕ್ಕೊಳ್ತಾರೆ, ಅವರೇ ವ್ಯವಸಾಯ ಮಾಡ್ತೀವಿ ಅಂತಾರೆ, ಅವರೇ ಡ್ಯಾಮ್ ಕಟ್ತೀವಿ ಅಂತಾರೆ. ಅದೇ ಹೇಳಿದ್ವಲ್ಲ, ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಎಲ್ಲ ದೇಶದ ಹತ್ರನೂ ಆರ್ಮಿ ಇರುತ್ತೆ, ಆರ್ಮಿ ಹತ್ರ ಒಂದು ದೇಶ ಇದೆ, ಅದು ಪಾಕಿಸ್ತಾನ. ಸೊ ಓವರಾಲ್ ಆಗಿ ಮುನೀರ್ ತಲೆದಂಡ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಪಾಕಿಸ್ತಾನ್ 5 ಫ್ರಂಟ್ ವಾರ್, 5 ಫ್ರಂಟ್ ಅಂದರೆ ಏನಂದರೆ ಎಲ್ಲ ಕಡೆ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರ್ಬೇಕಂತ. ಇವಾಗ ನಮ್ಮ ಭಾರತ ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ 2.5 ವಾರ್ಗೆ ರೆಡಿಯಾಗಿರಬೇಕು. ಒಂದು ಪಾಕಿಸ್ತಾನ್, ಇನ್ನೊಂದು ಚೀನಾ, ಇನ್ನೊಂದು ನಮ್ಮ ದೇಶದಲ್ಲಿ ಆಗುವಂಥ ಆಂತರಿಕ ಕಲಹಗಳು. ಸೊ ಇದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಆಗೋದಕ್ಕೆ ಇಂಡಿಯನ್ ಆರ್ಮಿ ಅನ್ನೋದು ರೆಡಿಯಾಗಿರಬೇಕು ಅಂತ. ಅದನ್ನು ನಾವು ಈಸಿಯಾಗಿ ಮಾಡ್ಬೋದು. ಏನಕ್ಕಂದರೆ ಈ ಕಡೆ ಪಾಕಿಸ್ತಾನ್ ನಮಗೆ ಲೆಕ್ಕಕ್ಕಿಲ್ಲ, ನಮ್ಮ ಇಂಡಿಯಾ ಇದು ಒಳಗಡೆ ಏನೇನಾಗುತ್ತೋ ಅದೆಲ್ಲ ಕೂಡ ಪೊಲೀಸ್ ಅವ್ರನ್ನ ಇಟ್ಟು ಕಂಟ್ರೋಲ್ ಮಾಡ್ಬೋದು. ನಮ್ಮ ಇಂಡಿಯನ್ ಪೊಲೀಸ್ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಇಂಡಿಯನ್ ಅಂತಲ್ಲ, ಆಲ್ ಓವರ್ ಕರ್ನಾಟಕ, ಆಂಧ್ರ, ತೆಲಂಗಾಣ ಎಲ್ಲ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ನಮ್ಮದು ಪೊಲೀಸ್ ಆಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಇನ್ನೊಂದು ಕಡೆ ಈ ಕಡೆ ಚೀನಾನ ಚೀನಾ ನಮಗಿಂತ ಎಕನಾಮಿಯಲ್ಲಿ ತುಂಬ ಸ್ಟ್ರಾಂಗ್ ಇರ್ಬೋದು, ಬಟ್ ನಮ್ಮ ಹತ್ರ ಇರುವಂಥ ಮಿಸೈಲ್ಗಳು, ನಮ್ಮ ಹತ್ರ ಇರುವಂಥ ಆಯುಧಗಳು, ಅವರು ಸುಮ್ಮನೆ ನಮ್ಮ ಹತ್ರ ಆ ಟೆಕ್ನಾಲಜಿ ಇದೆ, ಈ ಟೆಕ್ನಾಲಜಿ ಇದೆ, ನಾವು ಸ್ಯಾಟಲೈಟನ್ನು ಹೊಡೆದ್ಬಿಡ್ತೀವಿ ಅಂದರೂ ಕೂಡ ಅವ್ರದ್ದು ಎಲ್ಲ ಕೂಡ ಫಸ್ಟ್ ಕಾಪಿ. ಇವಾಗ ನಮ್ಮ ಹತ್ರ ಅಗ್ನಿ ಮಿಸೈಲ್ 5 ಇದೆ, ಅಗ್ನಿ 5 ಇದೆ, ಮತ್ತು MIRV ಟೆಕ್ನಾಲಜಿ ಇದೆ, ಆಕಾಶ್ ಇದು ಮಿಸೈಲ್ ಇದೆ. ಸೊ ನಾವು ಏನೇ ಮಾಡಿದ್ರು ಕೂಡ, ನಿಧಾನಕ್ಕೆ ಮಾಡಿದ್ರು ಕೂಡ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ಆದರೆ ಚೀನಾ ಅವ್ರು ಹೆಂಗೆ ಗೊತ್ತಾ, ಇವಾಗ ಒಂದು ಈ ಮೈಕ್ ಇದೆ ಅಂದ್ಕೊಳ್ಳಿ, ಈ ಮೈಕ್ನ ತೊಗೊಬರ್ತಾರೆ ಬೇರೆ ದೇಶದಿಂದ, ಯಾರು ಅಮೇರಿಕ ಅವರು ಅಥವಾ ಫ್ರಾನ್ಸ್ ಅವರು ಅಥವಾ ಯಾರೋ ತುಂಬ ವರ್ಷ ರಿಸರ್ಚ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಈ ಮೈಕ್ನ ತೊಗೊಬಂದ್ಬಿಟ್ಟು ರಿವರ್ಸ್ ಇಂಜಿನಿಯರಿಂಗ್ ಮಾಡಿಬಿಡೋದು. ರಿವರ್ಸ್ ಇಂಜಿನಿಯರಿಂಗ್ ಅಂದರೆ ಈ ರೀತಿಯೆಲ್ಲ ಓಪನ್ ಮಾಡಿಬಿಟ್ಟು ಅದರಲ್ಲಿ ಏನಿದೆ ಅಂತ ನೋಡಿಬಿಟ್ಟು ಮಾಡಿಬಿಡೋದು. ಅವ್ರಿಗೆಲ್ಲ ಕೂಡ ಫಸ್ಟ್ ಕಾಪಿ ಮಾಡ್ತಾರೆ. ಈವನ್ ಯಾವುದು ಆರ್ಮಿ ಎಕ್ವಿಪ್ಮೆಂಟ್ಸ್ ಕೂಡ ಫಸ್ಟ್ ಕಾಪಿ. ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಚೀನಾ ಎಷ್ಟು ವೀಕ್ ಇದೆ ಅಂತ, ಮಿಸೈಲ್ಗಳಲ್ಲಿ ಫ್ಯೂಲ್ ತುಂಬಿರ್ತಾರಲ್ವಾ, ಲಾಸ್ಟ್ ಟೈಮ್ ಚೀನಾದ ಆರ್ಮಿಯಲ್ಲಿ ಭ್ರಷ್ಟಾಚಾರ ಆಗಿ ನೀರನ್ನು ತುಂಬಿದ್ರು ತುಂಬ ಮಿಸೈಲ್ಗಳಲ್ಲಿ, ಅದು ಕೂಡ ದೊಡ್ಡ ವರದಿಯಾಗಿತ್ತು. ಸೊ ಚೀನಾವರು ಬಟ್ ಯಾವ ಬುದ್ಧಿವಂತ ದೇಶ ಕೂಡ ಯುದ್ಧ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ ಬೆಳೀತಾ ಇರುವಂಥ ದೇಶಕ್ಕೆ ಯುದ್ಧ ಮುಖ್ಯ ಅಲ್ಲ, ಗ್ರೋತ್ ಮುಖ್ಯ. ಸೊ ಅದಕ್ಕೋಸ್ಕರನೂ ಚೀನಾ ಲೈಟಾಗಿ ಬಾರ್ಡ್ರಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಸುಮ್ಮನೆ ಇದೆ. ಬಟ್ ಪಾಕಿಸ್ತಾನ್ ಬೆಳಿಬೇಕಂತ ಯಾವತ್ತೂ ನೋಡಿಲ್ಲ. ಅದು ಯಾವಾಗಲೂ ಕೂಡ ಒಂದು ಧರ್ಮದನ್ನ ತಲೆಗೆ ತುಂಬಬೇಕು, ಜಮ್ಮು ಕಾಶ್ಮೀರನ ತೋರಿಸ್ಬೇಕು, ಜನಗಳನ್ನು ಬಕ್ರಾ ಮಾಡಬೇಕು, ಅವರ ಪಾಕಿಸ್ತಾನ ಆರ್ಮಿಯವರಾಗಲಿ ಅಥವಾ ಇವರಾಗಲಿ ಯಾರೋ ರಾಜಕೀಯದವರಾಗಲಿ ಇದಾಗಬೇಕು. ಸೊ ಇಷ್ಟು ಕೂಡ ಇವತ್ತಿನ ಡೆವಲಪ್ಮೆಂಟು. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂತ. ಆಲ್ಮೋಸ್ಟ್ ಪಾಕಿಸ್ತಾನದಲ್ಲಿ ಇನ್ನೂ ಬಲೂಚಿಸ್ತಾನ್ ಅವರು ಆ್ಯಕ್ಷನನ್ನು ಸ್ಟಾರ್ಟ್ ಮಾಡಿಲ್ಲ. ಬಲೂಚಿಸ್ತಾನ್ ಅವರು ಏನಾದರೂ ಸ್ಟಾರ್ಟ್ ಮಾಡಿದ್ರು ಅಂದರೆ ವಾರ್ ಒನ್ ಸೈಡ್ ಆಗುತ್ತೆ. ಯಾಕಂದರೆ ಈಗಲೇ ಅವ್ರ ಕಂಟ್ರೋಲಲ್ಲಿಲ್ಲ ಬಲೂಚಿಸ್ತಾನ್ ಅವರು. ಅದಾದ ನಂತರ ಈ ಕಡೆ TTP ಅವರು ಮತ್ತು ಅಫ್ಘಾನಿಸ್ತಾನ್ ಅವರು ಸ್ವಲ್ಪ ಕೂಲಾಗಿದ್ದಾರೆ. ಯಾವಾಗ ಈ TTP ಮತ್ತು ಅಫ್ಘಾನಿಸ್ತಾನ್ ಅವರು ಮತ್ತೆ ಸ್ಟಾರ್ಟ್ ಮಾಡ್ತಾರೋ
ಸೀರಿಯಸ್ ಆಗಿ ಪಾಕಿಸ್ತಾನ ಆರ್ಮಿಯವರು ಅರ್ಧಕ್ಕರ್ಧ ಜನ ಕೆಲಸ ಬಿಟ್ಬಿಡ್ತಾರೆ. ಅಲ್ಲಿ ಹೆಂಗಿದೆ ಅಂದರೆ ಯಾವುದಾದ್ರು ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂದರೆ ಲಾಸ್ಟ್ ಟೈಮು ಆಪರೇಷನ್ ಸಿಂಧೂರ್ ಟೈಮಲ್ಲೇ ಹತ್ರ 5,000 ಜನ ರಾಜೀನಾಮೆಗೆ ಅಪ್ಲೈ ಮಾಡಿದ್ರಂತೆ ಇದು ಆರ್ಮಿಗೆ, ಇಲ್ಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಇದಂತ. ಸೊ ಅಷ್ಟು ಭಯ ಇದೆ ಅವ್ರಿಗೆ, ಯಾವಾಗ ಸಾವನ್ನಪ್ತಾರೋ ಅಥವಾ ಏನೂ ಗೊತ್ತಿರಲ್ಲ ಅವ್ರಿಗೆ, ಎಲ್ಲಿಂದ ಅಟ್ಯಾಕ್ ಆಗುತ್ತೋ, ಹೆಂಗೆ ಸಾಯ್ತಾರೋ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ನಲ್ವ, ನಾವು ಅಟ್ಲೀಸ್ಟ್ ನೆಮ್ಮದಿಯಾಗಿ ಮಲ್ಕೊಳ್ತಿದ್ವಿ, ಅವರು ಆ ನೆಮ್ಮದಿಯಾಗೂ ಕೂಡ ಮಲ್ಕೊಳ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಭಾರತದ ಹತ್ರ ಒಂದು ಹೊಸ ಮಿಸೈಲ್ ಬಂದಿದೆ, ಅದು ಆಲ್ಮೋಸ್ಟ್ 2 months ಆಯಿತು. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಂದರೆ ಎಲ್ಲ ಶತ್ರುಗಳು ಎಲ್ಲೋ ಬಚ್ಚಿಟ್ಕೊಳ್ತಾರೆ ಹೇಳಿ, ನಾರ್ಮಲಾಗಿ ಬಂಕರ್ಗಳಲ್ಲಿ. ಇವಾಗ ನಮ್ಮ ದೇಶದಲ್ಲಿ ಬಂಕರ್ಸ್ ಕಡಿಮೆ, ಯಾಕಂದರೆ ನಮ್ಮ ದೇಶ ತುಂಬ ದೊಡ್ಡದು ಮತ್ತು ಎಲ್ಲೂ ಬಂಕರ್ಗಳ ಅವಶ್ಯಕತೆ ನಮ್ಗೆ ಅಷ್ಟೊಂದಿಲ್ಲ. ಆದರೆ ಇಸ್ರೇಲ್ ಅಂತ ದೇಶಗಳಲ್ಲಿ ನೋಡ್ಕೊಳೋದಾದರೆ ಸ್ಕೂಲಲ್ಲಿ ಬಂಕರ್ ಇರುತ್ತೆ, ಕಾಲೇಜಲ್ಲಿ ಬಂಕರ್ ಇರುತ್ತೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಬಂಕರ್ ಇರುತ್ತೆ, ಅವರ ಅಸೆಂಬ್ಲಿಯಲ್ಲಿ ಬಂಕರ್ ಇರುತ್ತೆ. ಯಾಕಂದರೆ ಯಾವಾಗಲಿಂದ ಮಿಸೈಲ್ ಬರುತ್ತೋ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ಇನ್ನೇನು ಮಿಸೈಲ್ ಬರುತ್ತೆ ಅಂದರೆ ಒಂದು ಸೈರ್ ಹೊಡ್ಕೊಳ್ಳುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ಹೋಗಿ ಬಂಕರಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ಬಂಕರು ತುಂಬ ಒಳಗಡೆ ಒಂದು 100 ಮೀಟ್ರು ಅಥವಾ 100 ಅಡಿ ಒಳಗಡೆ ಇರೋದ್ರಿಂದ ನಾರ್ಮಲಾಗಿ ಯಾವ ಬಾಂಬ್ ಹಾಕಿದ್ರು ಕೂಡ ಏನಾಗಲ್ಲ. ಬಟ್ ಇನ್ನು ಮುಂದೆ ನಮ್ಮ ಭಾರತದ ಹತ್ರ ಎಂಥ ಟೆಕ್ನಾಲಜಿ ಅಂದರೆ, ಆ ಬಂಕರ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ರು ಕೂಡ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನ್ PM ಮತ್ತು ಪಾಕಿಸ್ತಾನ್ ಆರ್ಮಿ ಚೀಫ್ ಅದೇ ಬಂಕರ್ಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರು, ಅವರನ್ನು ಕೂಡ ಹೊಡಿಬೋದು. ಇದು ಕೇವಲ ಸ್ವಲ್ಪ ದೇಶಗಳ ಹತ್ರ ಮಾತ್ರ ಟೆಕ್ನಾಲಜಿ ಇದೆ, ಇದು ನಮ್ಮ ದೇಶದಲ್ಲೂ ಕೂಡ ಬರ್ತಿದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟು ಕೂಡ ಇವತ್ತಿನ ಡೆವಲಪ್ಮೆಂಟ್. ಸೊ ಇದೇ ರೀತಿ ಪ್ರತಿನಿತ್ಯ ಒಂದು ಜಿಯೋಪೊಲಿಟಿಕಲ್ ಬಗ್ಗೆ ಆಗಲಿ ಅಥವಾ ನ್ಯಾಷನಲ್ ನ್ಯೂಸ್ ಆಗಿರಲಿ ಇರುತ್ತೆ. ಇಲ್ಲವರೆಗೂ ನೋಡಿದ್ದೀರಾ ಅಂದರೆ ಏನೇನು ಇಂಪ್ರೂವ್ ಮಾಡ್ಕೋಬೇಕು ನಾನು ಇನ್ನೂ ಅದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ಇಂಪ್ರೂವ್ ಮಾಡಿಕೊಂಡು ಇನ್ನೂ ಬೆಟರ್ ಕ್ವಾಲಿಟಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.